ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕುರ್ಚಿಯ ಕನಸಿಗೆ ವಿಪಕ್ಷದ ಪ್ರಭಾವಿ ನಾಯಕರೊಬ್ಬರು ಚೆಕ್ಮೇಟ್ ಇಟ್ಟಿದ್ದಾರಾ? ಮಂಡ್ಯದಲ್ಲಿ ಕಾಣಿಸಿಕೊಂಡ ಒಂದು ದೃಶ್ಯ, ಅಲ್ಲಿ ಚರ್ಚೆ ಆಯಿತು ಎನ್ನಬಹುದಾದಂತಹ ಒಂದು ವಿಚಾರ. ಆ ನಂತರದಲ್ಲಿ ಖುದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಡಿದ ಮಾತು, ಇವತ್ತು ಸದನದಲ್ಲಿ ಚರ್ಚೆ ಆದಂತಹ ವಿಚಾರ ಎಲ್ಲವೂ ಕೂಡ ಒಂದೇ ಆಗಿತ್ತು. ಅದು ಏನು? ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಏನೀಗ ವಿಪಕ್ಷಗಳು ಮಾಡ್ತಿರುವಂತಹ ಗಂಭೀರ ಆರೋಪ, ಅದು ಡಿ.ಕೆ. ಬಣದ ಪ್ರಭಾವಿ ಸಚಿವರ ಮೇಲೆ. ಈ ಎಲ್ಲ ಪ್ಲಾನ್ ಮೊದಲೇ ಆಗಿತ್ತ? ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ದಿನಕ್ಕೆ ಮುಂಚೆನೇ ಗೃಹ ಲಕ್ಷ್ಮಿ ಯೋಜನೆಯ ವಿಚಾರವನ್ನು, ಸ್ಫೋಟಕವಾದ ಸಂಗತಿಯನ್ನು ಹೇಳಿದ್ರು. ವಿಶೇಷ ಅಂದರೆ ಅದೇ ವಿಚಾರಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ ಬ್ಯಾಟ್ ಬೀಸುವ ಭರದಲ್ಲಿ ಒಂದು ಮಹತ್ವದ ಸಂಗತಿಯನ್ನು ಹೊರಹಾಕಿದ್ದು, ವಿಪಕ್ಷಗಳಿಗೆ ಅಸ್ತ್ರವನ್ನು ತಾವೇ ಕೊಟ್ಟಿದ್ದು. ಏನದು? ಈ ಇಬ್ಬರೂ ನಾಯಕರ ಆ ಮಾತುಗಳನ್ನು ಮೊದಲಿಗೆ ನೀವು ನೋಡಿಬಿಡಿ. ಗೃಹಲಕ್ಷ್ಮಿ ದುಡ್ಡು ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ದುಡ್ಡು ಕೊಟ್ಟರು ಬಿಟ್ರು ಅದೆಲ್ಲ ಮುಖ್ಯ. ಅವರು ಒಟ್ಟಿಗೆ ಕೊಡ್ತಾರೆ. ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊತಾರಲ್ಲ ಜನ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆ. ನೋಡಿ, ತುಂಬಾ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಒಂದಿನಕ್ಕೆ ಮುಂಚೆನೆ ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ಯಾಕೆ ನಿಲ್ಲಿಸಿದ್ದಾರೆ. ನೋಡಿ, ಅದು ಹೇಗಿದೆ ಅಂದರೆ 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡದೆ ಗೋಲ್ಮಾಲ್ ಆಗಿತ್ತು ಅನ್ನೋ ಅನುಮಾನ ಎದ್ದಿತ್ತು. ಆ ಅನುಮಾನಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳು ಬಿಜೆಪಿಗೆ ಸಿಕ್ಕಿರುವಂಥದ್ದು. ಫೆಬ್ರವರಿ ಮಾರ್ಚ್ ಹಣವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ 1.26 ಕೋಟಿ ಫಲಾನುಭವಿಗಳಿಗೆ ತಿಂಗಳಿಗೆ ಮಾಸಿಕ 2,000 ರೂಪಾಯಿ ಹಾಕಬೇಕಿತ್ತು. ಆ 2 ತಿಂಗಳ ಹಣ ಹಾಕಿಲ್ಲ. ಏಪ್ರಿಲ್, ಮೇ, ಜೂನ್ ಹೀಗೆ ಹಾಕ್ತಾ ಬಂದಿದ್ದಾರೆ. ಹಾಗಿದ್ರೆ ಆ 2 ತಿಂಗಳ ಸರಿಸುಮಾರು ಅಂದಾಜು 5,000 ಕೋಟಿ ಹಣ ಏನಾಯಿತು? ಬಜೆಟಲ್ಲಿ ತೆಗೆದಿಟ್ಟಿದ್ರು. ನೋಡಿ, ಬಜೆಟಲ್ಲಿ 28,608 ಕೋಟಿ ರೂಪಾಯಿ ತೆಗೆದಿಟ್ಟಿದ್ರು 2024-25ನೇ ಸಾಲಿನ ಬಜೆಟ್ನಲ್ಲಿ. ಮೀಸಲಿಟ್ಟ ಹಣದಲ್ಲಿ 5,000 ಕೋಟಿ ಹಣ ಏನಾಯಿತು? ಯಾಕೆ ಆ 2 ತಿಂಗಳ ಹಣವನ್ನು ಸಂಬಂಧಪಟ್ಟವರ ಖಾತೆಗೆ ನೇರ ನಗದಾಗಿ ಹಾಕಿರಲಿಲ್ಲ? ವಿಶೇಷ ಅಂದರೆ ಇದನ್ನು ತೆಂಗಿನಕಾಯಿ ಅವರು ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡಿದ್ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಇಲ್ಲ ನಾವು ನೋಡಿ 23 ಕಂತುಗಳಲ್ಲಿ 46,000 ಕೋಟಿ ಹಾಕಿದ್ದೇವೆ. ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಸುಳ್ಳು ಮಾಹಿತಿಯನ್ನು ಒದಗಿಸಿದ್ದಾರೆ ಸದನಕ್ಕೆ. ರೆಕಾರ್ಡ್ಗಳಲ್ಲಿ ಅಚ್ಚಾದಂಥ ಮಾಹಿತಿ ಇದು. ಈ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಹೇಳಿದ್ರು, ನೋಡಿ ಅವರು ಗೃಹಲಕ್ಷ್ಮಿದು ಏನು ಮಾಡ್ತಿದ್ದಾರೆ ಅಂದರೆ, ಬೇರೆ ರಾಜ್ಯಗಳ ಲೆಕ್ಕದಲ್ಲಿ ಎಲ್ಲರೂ ಒಂದಷ್ಟು ಹಣವನ್ನು ಒಟ್ಟಿಗೆ ಕೊಟ್ಬಿಟ್ರೆ ನಮ್ಮನ್ನು ನೆನೆಸ್ಕೋತಾರೆ. ಒಂದೊಂದು ಸಲ 10,000ನೋ 15,000ನೋ ಕೊಟ್ಬಿಟ್ರೆ 5 ತಿಂಗಳದ್ದೋ ಅಥವಾ 3 ತಿಂಗಳದ್ದೋ ಒಟ್ಟಿಗೆ ಹಾಕಿದ್ರೆ ನೆನಪಿಸ್ಕೋತಾರೆ. ಆ ಕಾರಣಕ್ಕೇನೆ ಇವರು ನಿಧಾನವಾಗಿ ಹಣ ಹಾಕ್ತಿರಬಹುದು, ಇನ್ನೂ ಏನೇನಿದೆ ನೋಡೋಣ, ಸದನದಲ್ಲೂ ಗೊತ್ತಾಗುತ್ತೆ ಅನ್ನೋ ಸುಳಿವನ್ನು ಕೊಟ್ಟಿದ್ರು. ಸದನದಲ್ಲಿ ಇದೇ ಪ್ರಶ್ನೆ ಇಟ್ಕೊಂಡು ಸಾಕಷ್ಟು ಜೋರು ಧ್ವನಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತಾರೆ ವಿಪಕ್ಷದವರು, ಎಲ್ಲಿ ಹೋಯಿತು ಹಣ? ಯಾಕೆ ತಪ್ಪು ಮಾಹಿತಿ ಕೊಟ್ಟರೆ ಕ್ಷಮೆ ಕೇಳಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದಕ್ಕೆ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ್ರು. ಮಹಿಳೆ ಅನ್ನೋ ಕಾರಣಕ್ಕೆ ಈಗೆಲ್ಲ ಮಾಡ್ತಿದ್ದೀರಿ. ಅರೆ, ಮಹಿಳೆಯರಿಗೆ ಮಾಡಿರೋ ಯೋಜನೆ ಮತ್ತು ಈ ಸರ್ಕಾರದ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಅದೇ ಯೋಜನೆಯಲ್ಲಿ 2 ತಿಂಗಳ ಹಣ ಎಲ್ಲಿಗೋಯ್ತು ಅಂತ ಗೊತ್ತಿಲ್ಲ, ಆ ನಂತರದ ತಿಂಗಳ ಹಣ ಪಾವತಿಯಾಗಿದೆ ಅನ್ನೋದಾದರೆ ಪ್ರಶ್ನೆ ಕೇಳಬೇಕಲ್ವಾ? ಶಾಸಕರು ಅಂತ ಆಯ್ಕೆ ಆಗೋದಾದರೆ ಅದು ಹೆಣ್ಣು ಗಂಡು ಅಂತ ಆಯ್ಕೆ ಆಗೋದಿಲ್ಲ. ಜನ ಯಾರನ್ನು ಆಯ್ಕೆ ಮಾಡ್ತಾರೆ ಅವರು ಬರ್ತಾರೆ. ಸಚಿವ ಸ್ಥಾನವೂ ಕೂಡ ಹೆಣ್ಣು ಗಂಡು ಕೋಟ ಇರಬಹುದು, ಆದರೆ ಪ್ರಭಾವ ವರ್ಚಸ್ಸು ಎಲ್ಲವನ್ನೂ ಕನ್ಸಿಡರ್ ಮಾಡೇ ಕೊಡ್ತಾರೆ. ಮಹಿಳೆಯರಿಗೆ ಧೋಖಾ ಆಗೋದಾದರೆ, ಗೋಲ್ಮಾಲ್ ಆಗೋದಾದರೆ ಅದು 1.26 ಕೋಟಿ ಮಹಿಳೆಯರು. ಅವರ ಪರವಾಗಿ ಧ್ವನಿ ಎತ್ತಬೇಕಾಗಿರುವಂಥವರು ಅದೇ ಮಹಿಳೆಯನ್ನು ಒಂದು ಅಸ್ತ್ರವನ್ನು ತಮಗೆ
ಬಲವಾಗಿ ಬಳಸ್ಕೋತಾರೆ ಇಂತಹ ವಿವಾದ ಅಥವಾ ಹಗರಣ, ಒಂದು ಗೋಲ್ಮಾಲ್ ಸ್ಕ್ಯಾಮ್ ವಿಪಕ್ಷಗಳು ಆರೋಪ ಮಾಡ್ತಿರೋ ಸಂದರ್ಭದಲ್ಲಿ ಅಂದರೆ ಅದೇ ಹೆಣ್ಣು ಮಕ್ಕಳಿಗೆ ಆ 2 ತಿಂಗಳ ಹಣ ಏನಾಯಿತು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಆದರೆ ಇದೇ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಹಾಗಂತ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಂದಿದ್ದಾಳೆ ಅಂತೀರಾ ಪ್ರಶ್ನೆ ಮಾಡ್ತಾರೆ. ಅದೇ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಆಡಿರುವಂಥದ್ದು ವಿಧಾನಸೌಧದ ಮುಂದೆ ಪತ್ರಕರ್ತರ ಎದುರಲ್ಲಿ. ಅದಾದಮೇಲೆ ಒಂದು ಅಸ್ತ್ರ ಕೊಡ್ತಾರೆ, ಹಾಗಿದ್ರೆ ಪ್ರಿವಿಲೈಸ್ ಮೋಷನ್ ಪಾಸ್ ಮಾಡೋಕ್ಕೆ ಹೇಳಿ, ಮಾಡಲಿ. ಪ್ರಿವಿಲೈಸ್ ಮೋಷನ್ ಪಾಸ್ ಮಾಡಿದ್ರೆ ಸಸ್ಪೆನ್ಷನ್ ಆಗಬಹುದು, ಅಥವಾ ಈ ಸಚಿವರಿಗೆ ಆ ಹುದ್ದೆಯಿಂದ ಇಳಿಬೇಕಾದಂತಹ, ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯತೆ ಬರಬಹುದು. ಹಾಗೇನಾದರೂ ಆದರೆ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗತ್ತೆ. BJP ಮಾಡ್ತಿರೋ ಆರೋಪಗಳಲ್ಲಿ ಹುರುಳಿದ್ರೆ, ಸತ್ಯ ಇದ್ದರೆ, ನಿನ್ನೆ ಚರ್ಚೆ ಆಯಿತು, 3 ದಿನ ಆಗಿದೆ, ಸದನಕ್ಕೆ ಬಂದ ಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳಿದರು. ಹಾಗಿದ್ರೆ ಫೆಬ್ರವರಿ ಮಾರ್ಚ್ 2 ತಿಂಗಳ 1.26 ಕೋಟಿ ಫಲಾನುಭವಿಗಳ ಸುಮಾರು ಅಂದಾಜು 5,000 ಕೋಟಿ ರೂಪಾಯಿ ಏನಾಯಿತು? ಕುಮಾರಸ್ವಾಮಿ ಅವರು ತುಂಬ ನಾಜೂಕಾಗಿ ಯಾವ ಮೆಸೇಜನ್ನು ಕೊಡ್ತಿದ್ದಾರೆ, ಯಾರಿಗೆ ಕೊಡ್ತಿದ್ದಾರೆ, ಏನಾಗ್ತಿದೆ, ಇದು ಲೆಕ್ಕ. ಮಂಡ್ಯದಲ್ಲಿ ತುಂಬ ಅಂದರೆ ತುಂಬ ಸೀಕ್ರೆಟ್ ಆಗಿ ಒಂದು ಮೀಟಿಂಗ್ ಆಗಿರುವಂಥದ್ದು. ರಾಷ್ಟ್ರಪತಿಗಳನ್ನು ಅತ್ಯಂತ ಶಿಷ್ಟಾಚಾರದಿಂದ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮವಾಗಿ ಒಂದು ದೃಶ್ಯವನ್ನು ನೀವು ನೋಡಿದ್ರೆ, ಭುಜ ಮುಟ್ಟಿ ಕೇಂದ್ರ ಸಚಿವರು ರಾಜ್ಯದ ಕೃಷಿ ಸಚಿವರ ಭುಜ ಮುಟ್ಟಿ ದ್ರೌಪದಿ ಮುರ್ಮು ಅವರಿಗೆ, ರಾಷ್ಟ್ರಪತಿಯವರಿಗೆ ಒಂದು ಮೆಸೇಜನ್ನು ಕೊಡ್ತಾರೆ. ಆ ನಂತರದಲ್ಲಿ ಮಹತ್ವದ ಚರ್ಚೆಗಳಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ CM ಕನಸಾಗಿ ಉಳಿಯಬೇಕೇ ವಿನಃ ನನಸಾಗುವ ಸಾಧ್ಯತೆಗಳು ತೀರಾ ವಿರಳ. ಎಲ್ಲರೂ ಕೂಡ ಒಟ್ಟುಗೂಡ್ತಿದ್ದಾರೆ. ಹಾಗಿದ್ರೆ ಗೃಹಲಕ್ಷ್ಮಿಯ ಫೆಬ್ರವರಿ ಮತ್ತು ಮಾರ್ಚ್ನ ಹಣ ಹೀಗಾಗಿದೆ ಅನ್ನುವ ಮಾಹಿತಿಯನ್ನು ಕೊಡಲಿಕ್ಕೆ, ಅಥವಾ ಅದು ಆರ್ಥಿಕ ಇಲಾಖೆಯ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಮಾಡೋದ್ರ ಬದಲು ಇದು ಹೇಗಾಗಿದೆ, ತಾಂತ್ರಿಕ ದೋಷ ಅಂದರು HM ರೇವಣ್ಣ ಅವರು, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು. ಆ ರೀತಿ ತಾಂತ್ರಿಕ ದೋಷ ಅಂತಲೋ ಆರ್ಥಿಕ ಇಲಾಖೆಯ ತಪ್ಪು ಅಂತಲೋ ಗೂಬೆ ಕೂರಿಸುವ ಬದಲು ಏನಾಗಿದೆ ಅನ್ನೋ ಮಾಹಿತಿ ಕೊಡದೆ ಹೋದರೆ 5,000 ಕೋಟಿ ರೂಪಾಯಿಗಳ ದೊಡ್ಡದೊಂದು ಹಗರಣ. ಮತ್ತೆ ಅದೇ ಇಲಾಖೆಗೆ ಕಳೆದ ಸರ್ಕಾರದಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೇನೆ ದೊಡ್ಡ ಹಗರಣ, ಮೊಟ್ಟೆ ಹಗರಣ ಬಂದಿತ್ತು. ಇದೀಗ ಅಂಥದ್ದೇ ಹಗರಣ ಬಂದರೆ, ಅವತ್ತು ಹೆಣ್ಮಗಳನ್ನೇ ಟಾರ್ಗೆಟ್ ಮಾಡಿದ್ದು ಇದೇ ಕಾಂಗ್ರೆಸ್ನವರು, ಇವತ್ತು BJP ಅವರು ಇದೇ ಹೆಣ್ಮಗಳನ್ನೇ ಟಾರ್ಗೆಟ್ ಮಾಡ್ತಿರ್ಬೋದು. ಇಬ್ಬರು ಕೂಡ ಬೆಳಗಾವಿಯವರು. ತುಂಬ ಜನಪ್ರಿಯವಾಗಿರೋ ಯೋಜನೆಯನ್ನು ಇವರು ಹಾಳ್ಗೆಡಿಸ್ಕೊತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅವರ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಅಂದರೆ, ಸಂಬಂಧಪಟ್ಟ ಬಣದ ಸಚಿವರು ಅಂದರೆ ಏನರ್ಥ? ನಾಳೆ ಇಂಥವರೇ ಬಂದು ಅತ್ಯುನ್ನತ ಸ್ಥಾನದಲ್ಲಿ ಕೂತ್ಬಿಟ್ರೆ ಏನಾಗಬಹುದು? ಕಮೆಂಟ್ ಮಾಡಿ.